ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಮಾಡ್ತಿರೋದು ಫಸ್ಟು ಟ್ರಾವೆಲಿಂಗ್ ವ್ಲಾಗು. ಬರೀ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡಿದ್ದೆ, ಇದು ಫಸ್ಟು ಟ್ರಾವೆಲಿಂಗ್ ವ್ಲಾಗು. ಸೊ ಫಸ್ಟು ಟ್ರಾವೆಲಿಂಗ್ ವ್ಲಾಗ್ ಬಂದು ನಾವು ಮಾಡ್ತಿರೋದು ಕುಮಾರ ಪರ್ವತ ಟ್ರಕ್ಕಿಂಗ್ ಅಂತ. ಗೊತ್ತಿಲ್ಲ ಹೆಂಗಾಗೋದಂತ. ಸೊ ಇವಾಗ ಸ್ಟೇಷನ್ಗೆ ಬಂದಿದ್ದೀವಿ. ಟೋಟಲ್ 5 ಜನ ಹೋಗ್ತಿರೋದು. 8:15 ಟ್ರೈನ್ ಇದೆ, 8 ಗಂಟೆ ಆಗಿದೆ. ಎಲ್ಲ ಆರಾಮಾಗಾದರೆ ಸಾಕು. ಹಾಗೆ ಹೊಸ ವರ್ಷಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಬರೋದು ಪ್ಲ್ಯಾನು. ಸೊ ಯಾ, ದಿಸ್ ಈಸ್ ಮೈ ಫಸ್ಟ್ ಟ್ರಾವೆಲಿಂಗ್ ಬ್ಲಾಗ್. ಕರೆಕ್ಟಾಗಿ ಕಾಣ್ತಿದೆ ಅನ್ಕೋತೀನಿ. ಕರೆಕ್ಟಾಗಿ ಕಾಣ್ತಿಲ್ಲ ಅಂದರೆ ಕರೆಕ್ಟಾಗಿ ಕಾಣ್ತಿದೆ ಅನ್ಕೋತೀನಿ. ಚೆನ್ನಾಗಿದ್ದೀನಾ? ಹಾಂ. ಸೊ ಎಲ್ಲ ಒಂಥರ ನೋಡ್ತವ್ರೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ರೆ. ಸರಿ, ಸಿಗೋಣ. ಇವಾಗ ನಮ್ಮ ಜೊತೆ ನಮ್ಮ ಇಲ್ಲಿಬ್ರು ಇದ್ದಾರೆ. ಇವ್ರನ್ನ ನೋಡಿದ್ದೀರ ಅನ್ಕೋತೀನಿ ನನ್ನ ಹಳೆ ಬ್ಲಾಗ್ಸಲ್ಲಿಲ್ಲ. ಸೊ ಇವ್ರು ಅಮೃತ್, ಇವರು ಟ್ರಿಪ್ ಪ್ಲ್ಯಾನರ್. ಇವನು ಗೊತ್ತಲ್ಲ, ಹಲೋ ಯಾರು ಅಂತ. ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ಮಜಾ ಇರುತ್ತೆ, ಫುಲ್ಲು ಚಿತ್ತಾಲ್ ಪತಾಲ್ ಮಾಡಾಕಬೇಕು. ಸೊ ಯಾ, ಸಿಗೋಣ. ಇನ್ನಿಬ್ರು ಜಾಯ್ನ್ ಆಗಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಪ್ರಶಾಂತ್ ಅಂತ, ಇವ್ರು ಬಂದ್ಬಿಟ್ಟು ಅರ್ಬಾಜ್ ಅಂತ. ವ್ಲಾಗು ಜಾಲಿ ಮಾಡ್ಕೊಂಡು ಹೋಗೋಣ ಅಂದರೆ ಎಲ್ಲರದ್ದು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದ್ದಿದೆ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲೇ ಬೆಳಗ್ಗೆ 7 ಗಂಟೆಗೆ ಟ್ರಕ್ ಸ್ಟಾರ್ಟ್ ಮಾಡಬೇಕು. ಸೊ ಆರಾಮಾಗಿ ರೆಸ್ಟ್ ಮಾಡಿ ನಾಳೆ 7 ಗಂಟೆಗೆ ಟ್ರಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತು ಎಲ್ಲೋಗ್ತೀವಿ ದೇವರಾಣೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಕುಮಾರ ಪರ್ವತ ಹತ್ತಬೇಕು ಅಷ್ಟೇ, ಹತ್ತುತ್ತಾ ಇರೋದು. ನಾಳೆ ಬೆಳಗ್ಗೆ ಸಿಗೋಣ. ಗುಡ್ ನೈಟ್ ಎಲ್ಲರಿಗೂ. ಸೊ ಇವಾಗ ಸುಬ್ರಹ್ಮಣ್ಯ ರೋಡಲ್ಲಿ ಇಳಿದಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಟ್ರಕ್ ಸ್ಟಾರ್ಟ್ ಮಾಡೋಣ ಇವತ್ತೇ ಅಂತ ಅಷ್ಟೇ ಪ್ಲ್ಯಾನು. ಸೊ 6:20ಕ್ಕೆ ಬಂತು ಟ್ರೈನಲ್ಲಿ. ಓಕೆ, ಹೋಗೋಣ ಸುಬ್ರಹ್ಮಣ್ಯಗೆ. ಇನ್ನೇನು ಖರ್ಚಾಗಲ್ಲ. ಬನ್ನಿ ನಾಷ್ಟ ಮಾಡಿದ್ಮೇಲೆ ಅಲ್ಲಿ ಏನು ಸಿಗೋದು ಇಲ್ಲ. ಇದು ಬೇಕೇನಾ? ಆಮೇಲೆ ವಾಟರ್ ಬಾಟ್ಲ್ಗಳು ಸಿಗೋಲ್ಲ, ಫಿಲ್ ಮಾಡ್ಕೋಬೇಕು ಅಲ್ಲಲ್ಲಿ ನಾವು. ಈಗ 3 ಬ್ಯಾಗಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳಿ. 1 ಬ್ಯಾಗಲ್ಲಿ 3 ಬೇಕು ಅಂದರೆ ಒಂದು 10 ವಾಟರ್ ಬಾಟಲ್ ತಗೋಬೇಕಂಗ. 1 ಲೀಟರ್ ತಗೊಳ್ಳೋಣ. ಈ ಥರ 2 ಲೀಟರ್ದು 1 ಬ್ಯಾಗಲ್ಲಿ 2 ಲೀಟರ್ ಬೇಡ, 1 ಲೀಟರ್ ತಗೊಳ್ಳೋಣ. 1 ಲೀಟರ್ ತಗೊಳ್ಳೋಣ. ಹೋಗೋಣ ವಾಪಸ್ ಟಿಫನ್ಗೆ ಹೋಗೋಣ. 1 ಲೀಟರ್ ತಗೊಂಡ್ರೆ ನಮ್ಗೆ ಗ್ಲಾಸು ಪರವಾಗಿಲ್ಲ. ಏನು ಮಾಡ್ತೀಯಾ? ಅಯ್ಯೋ ನಕ್ಕನ್. ಅದು ನೋಡಿದ್ರೆ ಹತ್ತೀವಿ ಅನ್ನಿಸ್ತೈತೆ ನೋಡಿ. ನಿಮಗೆ 100% ಹತ್ತಿ ತಲೆಗೆಡ್ಸ್ಕೊಬೇಡ. ಡಿಮೋಟಿವೇಟ್ ಆಗಬೇಡ. ಹೋಗಿ ಹೋಗ್ತೀನಿ. ಹಾಂ, ಬಾವುಟ ನೆಡೋಕ್ಕೆ ಬಾವುಟ ಅಲ್ಲಿ ಬಿಡಲ್ವಂತೆ. ಬಿಡಲ್ಲ ಅಂತ ಅದನ್ನ ನೋಡಿದೆ ಬ್ರೋ ನಾನು. ಸೊ ವಿ ಆರ್ ಅಟ್ ಸುಬ್ರಹ್ಮಣ್ಯ ಟೆಂಪಲ್. ತಿಂಡಿ ತಿನ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ಆ ಪೀಕ್ ನೋಡಿದ್ರೇ ಒಂಥರ ಮಜಾ ಬರ್ತೈತೆ ಗುರು. ಸೈಕು ಬರೋದು ಬಂದಿದ್ದೀವಿ, ರಿಸ್ಕ್ ತಗೊಂಡು ಹತ್ತಲೇಬೇಕು. ನೋಡೋಣ. ವಿ ವಿಲ್ ಕಂಪ್ಲೀಟ್ ದ ಟ್ರಕ್. ರಾತ್ರಿ ಎಷ್ಟೋ ಥರವಾಗಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪೀಕ್ ಹತ್ಬಿಟ್ಟೆ ಬರಬೇಕಷ್ಟೇ. ಓಕೆ, ಈ ತಿಂಡಿ ತಿನ್ಕೊಂಡು ಹೊರಡೋದು. ಇಲ್ವಲ್ಲ ಈಗ ಅಂತ ಅಷ್ಟರಲ್ಲಿ ಅವ್ನ ಫೋನಲ್ಲಿ ಐತೆ. ಜರ್ಕಿನ್ ತೆಗ್ದುಬಿಡೋಣ ಜಾಸ್ತಿ. ಹಾಂ, ಇಲ್ಲಿ ಅಲ್ಲಿ చూడೋಣ, ಚೆಕ್ ಮಾಡ್ತಾರಲ್ಲ. ಹಾಂ, ನನ್ನ ಬ್ಯಾಗ್ ಹಾಕಿ ನನ್ನ ತಿನ್ನಲ್ಲ. ಅಣ್ಣ ರಾತ್ರಿ ಎಷ್ಟು ಗಂಟೆಗೆ ಬರ್ಬೋದು ತಾನೆ? 6 ಗಂಟೆಗೆ ಫೋಟೋ ತೆಕ್ಕೊಳ್ಳೋಕ್ಕೆ. ಇಲ್ಲೇ ಸಿಟ್ಟ 6 ಗಂಟೆಗೆ ಇರ್ಬೇಕು ಇಲ್ಲಿ. ಆಯಿತು. 6 ಗಂಟೆ ಅಷ್ಟು ಲೇಟ್ ಆದರೆ ಅಣ್ಣ ಲೇಟ್ ಅಂದರೆ ಫೈನ್ ಆಗುತ್ತೆ.
ಲೇಟ್ ಆಗಬಾರ್ದು. ಸರಿ ಬೇಗ ಬರ್ತೀವಿ. ನಿಂದಾಯ್ತಾ? ಈ ಕಲರು ಇವನ್ ಬುಕ್ ಮಾಡಿದ್ದು, ಈ ಕಲರ್ ನಾನು ಬುಕ್ ಮಾಡಿದ್ದು. ಪ್ಯಾನ್ ಕಾರ್ಡ್ ತೋರಿಸು. ಒಂದು ಸೆಕೆಂಡ್ ಫೋನ್ ಗಣೇಶ್ ನಂದೇ ಗಣೇಶ್, ಅವ್ನು ತೋರಿಸ್ತಾನೆ. ಎಲ್ಲ ಇದರಲ್ಲಿ ಇದರಲ್ಲಿ ಇದೆಯಾ? ಪ್ಯಾನ್ ಕಾರ್ಡ್ ಇದರಲ್ಲಿ ಇದ್ದು ಹೇಗೆ ಯಾವ ಥರ ತೋರಿಸಿದ್ದೀರಿ ನೀವು? ಹಾರ್ಡ್ ಕಾಪಿ ಇಟ್ಕೋಬೇಕಂತ ಗೊತ್ತಿಲ್ಲ. ಹಾರ್ಡ್ ಕಾಪಿ ತಂದಿಲ್ಲ. ಇನ್ನೊಬ್ರದ್ದು ಇದು ಬರ್ಕೊಂಬಿಡಿ, ಒಂದೇ ಸೆಟ್ ತೋರಿಸ್ಬಿಡ್ತೀನಿ. ಈ ಥರ ಮಾಡಿದರೆ ನೀವು ಹೇಗೆ? ಒಂದು ಮೊಬೈಲ್ ಕಳಿಸಿ ಅಲ್ಲ, ಒಂದು ಮೊಬೈಲ್ ಅಂತ ಕಳಿಸ್ಬಿಡು ಬ್ರೋ. ಆದರೆ ಒಂದೇ ಮೊಬೈಲಲ್ಲಿ. ಹೌದು, ನಾನು ಟಿಕೆಟ್ ಓಪನ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಯಾವ ಥರ ದರ್ಶನ್ ನೀನು ತೆಗಿಯೋ. ಅಣ್ಣ ಈ ಮೊಬೈಲಲ್ಲಿ ತೋರಿಸ್ತೀವಿ. ಇಲ್ಲಾದ್ರೆ ಒಬ್ರು ಟಿಕೆಟ್ ತೋರಿಸಿ, ಇಲ್ಲಾಂದ್ರೆ ಇನ್ನೊಬ್ರು ಇದರಲ್ಲಿ ಪ್ಯಾನ್ ಕಾರ್ಡ್ ಇದೆಯಾ ಅಣ್ಣ? ಇದರಲ್ಲಿ ಪ್ರಶಾಂತ್ ಅದರಲ್ಲಿ ಟಿಕೆಟ್ ಓಪನ್ ಮಾಡ್ಕೊಳ್ಳಿ. ಪ್ರಶಾಂತ್ ಅರ್ಬಾಜ್ ಟಿಕೆಟ್ ಓಪನ್ ಮಾಡಿ. ಏನು ಸರ್? ಪ್ರಶಾಂತ್ ಕುಮಾರ ಪರ್ವತ ಇದೆ ಇದನ್ನ ಇಟ್ಕೊಬೇಕು, ಇಲ್ಲಿ ತೆಕ್ಕೊಬೇಕು. ಇವನು ಹೋಗಿ ಸೂಚನೆ ಮುಂದೆ ತೆಕ್ಕೊಂತವನು. ಯಾರು? ನೀನೇ. ನನ್ಗೇನು ಗೊತ್ತಿದ್ದೈತೆ ಅಂತ. ನೀನೇನು 10 ಸಲ ಬಂದಿದ್ಯಾ? ಫಸ್ಟ್ ಟೈಮ್ ತಾನೆ. ನಂಗೇನು ಗೊತ್ತಿದ್ದಂಥದ್ದೊಂದು ಐತೆ ಅಂತ. ಇವನು ಸೂಚನೆ ಮುಂದೆ ಇಟ್ಕೊಂಡು ಫಾರೆಸ್ಟ್ ಆಫೀಸರ್ ಆಗೋದು. ನಿಂದು ನಾನು ನಿನ್ನ ಹತ್ರ ನಿನ್ನ ಫೋನಲ್ಲಿ ತೆಗಿಯಲಿ. ನೋಡಿ, ದರ್ಶನ್ ಇವಾಗ ಚಾಲೆಂಜ್ ಮಾಡಿದ್ದಾನೆ ನಮಗೆ, 3 ಅವರಲ್ಲಿ ಹತ್ಬಿಡ್ತಾನಂತ. ನಾನು ಆ ಥರ ಯಾವುದೇ ಕ್ಲೇಮ್ಗಳನ್ನ ಮಾಡಿಲ್ಲ. ಈ ಥರ ಎಲ್ಲ ನನ್ನ ಮೇಲೆ ಆಪಾದನೆ ಹೊರಿಸೋದು ಸುಳ್ಳು, ಮಾಡಬಾರ್ದು. ಪ್ರಶಾಂತ್, ನೀನೇನಾದ್ರು ಚಾಲೆಂಜ್ ಆಗ್ತೀಯಾ? ಪಕ್ಕ ಪೀಕು ಹೋಗ್ತೀವಿ. ಹೌದಾ? ಅರ್ಬಸ್ ತಾವು? ಡೌಟೇ ಇಲ್ಲ. ನೀನು ಹೇಳು. ನಾನು ಪಕ್ಕ ಎಷ್ಟೊತ್ತಾದರೂ ಪರವಾಗಿಲ್ಲ, ಪೀಕ್ ನೋಡ್ಬಿಟ್ಟೆ ಕೆಳಗಿಳಿಯೋದು. ನೋಡ್ಬಿಟ್ಟಲ್ಲ ಪೀಕ್ ಹೋಗ್ಬಿಟ್ಟು ಪೀಕ್ ಹೋಗ್ಬಿಟ್ಟು ಬೇಗ ಹಂಗೆ. ಯಾರು ಬ್ರೋ? ಸ್ಟಾರ್ಟ್ ಮಾಡೋಣ. ಜೈ ಲೆಟ್ಸ್ ಸ್ಟಾರ್ಟ್. ನಡಿ. ನಿಂದು ಈ ಜೋಶು ಇನ್ನೊಂದು 2 ಕಿಲೋಮೀಟರ್ ಆದ್ಮೇಲೆ ತೋರಿಸು. ಓಕೆ. ಏಯ್ ಇಳ್ಸ ಕೈನ, ಚಪ್ಪರ್ ಥರ ಆಡಬೇಡ. ಮೇಲೂ ಯಾರ ಹತ್ರ ಇದೆ ಜೋಶ್ ಇದ್ಬಿಟ್ರೆ ನಾನು ಇಳಿದ ಮೇಲೆ ನಿನ್ನ ಜೋಶ್ ನೋಡೋಣ ಎಷ್ಟಿರುತ್ತಂತ. ಜೋಶ್ ನೋಡಕ್ ನೀನೇ ಇರಲ್ಲ, ನಡಿ. ನಾನು ಯಾರೋ ಹೊತ್ಕೊಂಡ್ಬರ್ಬೇಕು ವಾಪಸ್ಸು. ಅರ್ಬಾಜ್ ಬಿಡ್ಬರು. ಅವ್ನು ಗಾಬರಿ ಬೀಳ್ತಾವನೆ ಅಲ್ಲ, ಅವನೇ ಗಾಬರಿ ಬೀಳ್ತಾವ್. 32 ತಂದೋರೊಳಗುರು ಇವರು ಅಂತ. ಅವನೇನು ಗಾಬರಿ ಬಿದ್ದಿರೋದು ಅಲ್ಲ, 68 ತಂದವನು ಇದ್ದಾನೆ. ಹೌದಾ? ಲೆಕ್ಕ ಬರ್ಕೊಂಡಿದ್ನ. ಅದೆಲ್ಲ ಟೋಕನ್ ಹತ್ರ ಇದೆ. ನಾನು ಪರ್ಸಲ್ ಇಟ್ಕೊಂಡಿದ್ದೀನಿ ಬ್ರೋ. ಅದನ್ನ ಹುಷಾರಾಗಿ ಫೋನ್ ಬ್ಯಾಕ್ ಪೌಚ್ ಅಲ್ಲಿ ಎಲ್ಲಾರು ಇಟ್ಕೊಬಿಡಿ. ಅಪ್ಪ ತಿನ್ಬಿಟ್ಟು ಜೋಶಲ್ಲಿ ಎಸಿದ್ಬಿಡ್ರ, ಎಸಿಬೇಡ್ರಪ್ಪ. ನಿಂದು ಆ ಪ್ಲಾಸ್ಟಿಕ್ ಸಾಮಾನು ಏನೋ ಏನೇ ತಿಂದ್ರು ಕವರ್ನ ವಾಪಸ್ ಇಟ್ಕೊಳ್ಳೋದು ಮರಿಬೇಡಿ. ಗ್ರೂಪ್ ಫೋಟೋ ಪೋಸ್ಟ್ ಮಾಡ್ಬಿಡು. ಫೈನಲಿ ಟ್ರಕ್ ಸ್ಟಾರ್ಟ್ ಆಗಿದೆ. ಚಿತಾಲ್ ಪತಾಲಾಗೆಲ್ಲ ರೆಡಿ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ದರ್ಶನ್ದೇ ಫಸ್ಟ್ ಜೋಶ್ ಕಮ್ಮಿ ಆಗೋದು. ಹೋಗಲ್ಲ ಯಾರು. ಇದಕ್ಕೆ 100 ಮೀಟರ್ಸ್ ಬಂದಿದ್ದೀವ, ಖುಷಿ ಪಡ್ರಿ. 100 ಮೀಟರ್ಸ್ ಖುಷಿ ಪಟ್ಕೊಂಡು ಹೋಗೋಣ. ಹೋಗಿ ಗೊತ್ತಾಗಲ್ಲ. ನಾನು ಇನ್ನೂ 1100 ಮೀಟರ್ಸ್ ಹೋಗಬೇಕು. 10,000 ದರ್ಶನ್ ತಲೆ ಕೆಡ್ಸ್ಕೊಬೇಡ, ಅವ್ರು ಹೆಂಗಾರು ಹೊತ್ಲಿ, ನಾವು ಆರಾಮಾಗಿ ಹೋಗೋಣ. ಇವಾಗ ನಾವು ಒಂದು ಪ್ಲಾಸ್ಟಿಕ್ ಬಿಟ್ರೆ 100 ರೂಪಾಯಿ ಫೈನ್ ಅಲ್ವಾ? ಹೌದು. ಇಲ್ಲಿ ಬಿಟ್ಟಿರೋ ಪ್ಲಾಸ್ಟಿಕ್ ತಗೊಂಡೋಗಿ ಕೊಟ್ರೆ ನಮ್ಗೆ 100 ರೂಪಾಯಿ ಕೊಡ್ತಾರ? ಅವ್ರು ನೋಡ್ಕೊಂಡಿರ್ತಾರಲ್ಲ ಅವರು. ಅವರೆಲ್ಲ ಖತರ್ನಾಕ್ ಅವರು. ಎಷ್ಟು ತಗೊಂಡ್ರೆ ಡಿಪಾಸಿಟ್ಗೊಂದು? 500 ತೊಗೊಂತ ಇರ್ಲಿಲ್ಲ. ನಿಂದು ಪ್ಲಾಸ್ಟಿಕ್ 30,000 ಐತಲ್ಲ, ಮಿನಿಮಮ್ 500. ಮಿನಿಮಮ್ 500. ಮತ್ತೆ ನಮ್ದು ಪ್ಲಾಸ್ಟಿಕ್ ಜಾಸ್ತಿ ಐತಲ್ಲ, ಜಾಸ್ತಿ ದರ್ಶನ್ ಎಲ್ಲ ಇದೆಯಾ? ಅವ್ನು ಹೇಳಿದ್ ನೋಡಿದ್ರ ಬಾಟಲ್ ಕ್ಯಾಪು ಕಳೆದೋಗಿಲ್ಲ ಅಂತ. ಹೌದು. ದರ್ಶನ್ ಎಲ್ಲ ದುರಂಕರದಿಂದಾನೆ ಮಾತಾಡಿದ್ದೀವಿ. ಏನಂದ್ರೆ ಇಲ್ಲಿ ಬಂದ್ಬಿಟ್ಟಿದಾರಲ್ಲ, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅಂತ ಅವ್ರು ದೌಲತ್ತಲ್ಲಿ ಮಾತಾಡೋದು. ದರ್ಶನ್ ಎಲ್ಲಿದ್ಯಪ್ಪ?
ಯಾಕೋ ಮಾತಾಡೋ. ಮಾತಾಡಿದ್ರೆ ಉಸಿರು ಜಾಸ್ತಿ ಇದಾಗುತ್ತೆ ಅದಕ್ಕೆ. ಬಾಯಿ ಉಸಿರ್ದಿದ್ಯಾ ಮೂಗಲ್ಲ? ಬ್ರೋ ಫಿಸಿಕ್ಸ್ ಯೂಸ್ ಮಾಡ್ತಾವೆ ಟ್ರೆಕ್ಕಿಂಗಿಗೆ. ಇಲ್ಲ ಕೆಮಿಸ್ಟ್ರಿ ಯೂಸ್ ಮಾಡ್ತೀನಿ. ಸೊ ಹೋಗೋಣ. ಮೂರುವರೆ ಕಿಲೋಮೀಟ್ರು ಬಂದಿದ್ದೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಒಂದು 3,200 ಸ್ಟೆಪ್ಸ್ ಫುಲ್ಲು ಇನ್ಕ್ಲೈನು. ನಾನು ಇಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ ಅನ್ಕೊಬಿಟ್ಟಿದ್ದೆ ನೋಡ್ಬಿಟ್ಟು. ಬಟ್ ಓಕೆ, ನನ್ನ ಪ್ರಕಾರ ಭಟ್ರು ಮನೆವರೆಗೂ, ಸೊ ನೀವು ಬಿಗಿನರ್ಸ್ ಆದ್ರೂ ಭಟ್ರು ಮನೆವರೆಗೂ ಆರಾಮಾಗಿ ಹೋಗ್ಬೋದು. ಆದರೆ ಅದಾದಮೇಲೆ ಹೆಂಗಿರುತ್ತೆ ಅಂತ ಅಲ್ಲೋಗಿ ಹೇಳ್ತೀನಿ. ಇಲ್ಲಿವರೆಗೂ ಓಕೆ, ಸುಸ್ತಾಗುತ್ತೆ, ಬಗಲ್ ಫ್ಲಾಶ್ ಆಯ್ತೈತೆ. ಬಟ್ ಆದರೂ ಬಂದಿದ್ದೀವಿ. 3 ಕಿಲೋಮೀಟ್ರು 200 ಮೀಟ್ರು. ಸೊ ಇಲ್ಲಾವುದು ವಾಟರ್ ಫಾಲ್ಸ್ ಇದೆ ಅಂದರು, ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಇದೆ ವಾಟರ್ ಫಾಲ್ಸ್, ಚೆನ್ನಾಗಿದೆ. ಅದೇ ನಾನು ಇನ್ಕ್ಲೈನ್ ನೋಡ್ಬಿಟ್ಟೆ ಅನ್ಕೊಬಿಟ್ಟಿದ್ದೆ ಆಗಲ್ಲ ಅಂತ. ಬಟ್ ರೆಸ್ಟ್ ಮಾಡ್ಕೊಂಡು ಹೋದ್ರೆ ಆಗ್ಬೋದು. 7:50ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಎಷ್ಟು? 9:30. 3 ಕಿಲೋಮೀಟ್ರು 1.5 ಅವರ್. ಪರವಾಗಿಲ್ಲ, ಬಿಗಿನರ್ಸ್ ಆದರೆ ಪರವಾಗಿಲ್ಲ. ಸಿಗೋಣ, ವಾಟರ್ ಫಾಲ್ಸ್ ನೋಡ್ಬೋದು. ಸಿಗೋಣ. ವೆಲ್ಕಮ್ ಬ್ಯಾಕ್. ಅನ್ಲಕ್ಕಿ 11 ಕಾಲ್ಗೆ ಭಟ್ರು ಮನೆ ರೀಚ್ ಆದ್ವಿ. ಸೊ 11 ಗಂಟೆ ಲಾಸ್ಟ್ ಅಂತೆ, ಪೀಕ್ ಹೋಗ್ಬಿಡ್ತಿಲ್ಲ. ನನಗೆ ಗೊತ್ತು, ನಾನು ಇದು ಹಾಕಿದ್ರೆ ಸ್ವಲ್ಪ ಜನ ನಂಬಲ್ಲ, ತಲೆಗೆ ಹಾಕ್ತವನೆ ಅಂತ ಒಂದು ಅನ್ಕೋತಾರೆ ಅಂತ. ಸೊ ಪ್ರೂಫ್ ಎಲ್ಲ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಪರವಾಗಿಲ್ಲ, 5 kilometers in 3 hours ಆ್ಯಸ್ ಎ ಬಿಗಿನರ್ ಈಸ್ ಗುಡ್. ಆರಾಮಾಗಿ ನೋಡಿ, ಆರಾಮಾಗಿ ಚಿಲ್ ಮಾಡಿಕೊಂಡು ಭಟ್ರು ಮನೆಯಲ್ಲಿ, ಅದೇ ಭಟ್ರು ಮನೆ, ಅಲ್ಲಿ ಊಟ ಹೇಳಿದ್ದೀವಿ. ಊಟ ಮಾಡಿಕೊಂಡು ಇಳಿಯೋದು ಅಷ್ಟೇ. ಆ್ಯಕ್ಚುಲಿ ಬಿಗಿನರ್ಸ್ಗೆ ಅಷ್ಟೊಂದೇನು ಕಷ್ಟ ಆಗಲ್ಲ. ನಮ್ಮ ಗ್ರೂಪಲ್ಲಿ ಒಂದು 15 ಸತಿ ರೆಸ್ಟ್ ಮಾಡಿರ್ಬೋದು ಅಷ್ಟೇ. ಒಂದು 15 ಸತಿ ರೆಸ್ಟ್ ಮಾಡಿರ್ಬೋದು ಅಷ್ಟೇ. ಬಟ್ ಬಂದಿದ್ದೀವಿ. ಇದೇ ಭಟ್ರು ಮನೆ, ಫೇಮಸ್, ವರ್ಲ್ಡ್ ಫೇಮಸ್ ಭಟ್ರು ಮನೆ. ಇಲ್ಲೇ ಊಟ ಸಿಗೋದು ನಿಮಗೆ. 150 rupees ಅಂತೆ ಒಂದು ಮೀಲು. ಮಹಾಲಿಂಗೇಶ್ವರ ಭಟ್ರು. ಅಡುಗೆ ಮಾಡೋ ಜಾಗ ಅನ್ಸುತ್ತೆ, ಒಳಗಡೆ ಹೋಗಂಗಿಲ್ಲ. ನೀನೇನ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟೆ ನಮ್ಗೆ ಅಂದ್ಬಿಟ್ಟು ಆಗ್ತವ್ರೆ ಇಲ್ಲಿ. ಹೊಟ್ಟೆ ಸಾಂಗ್ ಹೇಳ್ತೈತೆ. ಪೀಕಿಗಂತೂ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲಿ ಯಾವುದೋ ಸಣ್ಣ ಪೀಕ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಓಕೆ, ಇಷ್ಟು ಹತ್ತಿದ್ದೀವಿ ನಾವು ನೋಡಿ. ಅದೇ ಪೀಕು, ಅಲ್ಲಿಗೆ ಹೋಗ್ಬೇಕಾಗಿತ್ತು ನಾವು. ಸೊ ಪರವಾಗಿಲ್ಲ, 7 kilometers ಬಂದಿದ್ದೀವಿ. ಬ್ರೋ ಯಾರು ಇಲ್ದಾಗ ಮಾಡು ಬ್ರೋ, ನಾವೆಲ್ಲ ಬರೋದು ಬೇಡ ಅದರಲ್ಲಿ. ಒಂದ್ಸತಿ 360
ಬರಲಿ ಬ್ರೋ. ಐಕಾನಿಕ್ ಪೋಸ್ ಮಚ್ಚ, ಜಾಕೆಟ್ ಹಾಕೊಂಡ್ರೆ ಹಿಂಗೆ ಹಿಡ್ಕೊಳ್ಳೋದು. ನಂಗೆ ಬೇರೆ ಪಾಸ್ ಬರೋ, ನಿನಗೆ ಅಷ್ಟು ಗೊತ್ತಿದ್ರೆ ಹೇಳ್ಕೊಡು ಬಂದು. ನಿಂತ್ಕೊಳ್ಳ ಮಚ್ಚ, ಹೇಳ್ಕೊಡ್ತೀನಿ. ಬಿಡು ಹಿಡ್ಕೊಳ್ಳ ಬಾ. ಮಚ್ಚ, ಹಿಡಿದ್ಬಿಡು ನೀ ಪಾಪ ಪೋಸ್ ಕೊಡ್ತಾವ. ನೋಡಕ್ಕೆ ಅಲ್ಲಿ ಬಂದತ್ತಿ ನೀನು ಇಲ್ಲಿ ನೋಡಿ ಪಾಪ ಹಿಡಿದ್ಬಿಡು. ಇವನು ಏನಾಯ್ತು ನೋಡು. ಅವಂದೇ ಯೋಚನೆ ನೋಡಿ ಇವನು. ಏನು ಯೋಚನೆ ಮಾಡ್ತಿರ್ಬೋದು ಇವನು. ಹಾಂ